ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಬ್ಲಾಗರ್ ಲಕ್ಷ್ಮಿ. ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ, ಸೊ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಒಳಗಡೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ 10 ಗಂಟೆ ಹಂಗೆ ಮನೆ ಬಿಟ್ಟಿದ್ದು, ಇವಾಗ ಟೈಮ್ ಬಂದು 11 ಗಂಟೆ ಆಯಿತು. ಒಳಗಡೆ ಏರ್ಪೋರ್ಟ್ ಒಳಗಡೆ ಬರುವಷ್ಟಿಗೆ ನಾವು ಏರ್ಪೋರ್ಟ್ ಬಸ್ಸೇ ಹತ್ತಿರೋದ್ರಿಂದ ಸೊ ಇದು ಒಳಗಡೆನೇ ಕರ್ಕೊಂಡು ಹೋಗುತ್ತೆ ಡೈರೆಕ್ಟು. ಇವಾಗ ಆಲ್ರೆಡಿ ನಾವು ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇದೆಲ್ಲ ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ಪ್ಲೇಸ್ ಎಲ್ಲನೂ ಒಳಗಡೆ ಇರೋದು. ಇದೆಲ್ಲ ಬಂದು ಬಸ್ಸು ಪಾರ್ಕಿಂಗ್ ಪ್ಲೇಸಸ್ಸು. ಕಾರ್ ಪಾರ್ಕಿಂಗ್ ಒಂದು ಕಡೆ, ಬೈಕ್ ಇರಲ್ಲ ಬಿಡಿ, ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ಸು, ಏರ್ಪೋರ್ಟ್ ಬಸ್ಸು, ಈ ಥರ ಒಂದೊಂದಕ್ಕೆ ಒಂದೊಂದು ಸಪ್ರೇಟ್ ಆದ ಪಾರ್ಕಿಂಗ್ ಇರುತ್ತೆ. ಮತ್ತು ಏರ್ಪೋರ್ಟ್ ಒಳಗಡೆ ಮಾತ್ರ ಓಡಾಡೋ ಕೆಲವೊಂದು ಬಸ್ಸಸ್ ಇರುತ್ತಲ್ವ, ಸೊ ಅದಕ್ಕೂ ಕೂಡ ಒಂದು ಸಪ್ರೇಟಾಗಿ ಪಾರ್ಕಿಂಗ್ ಇರುತ್ತೆ. ಮತ್ತು ಇದೆಲ್ಲ ನೋಡಿ, ಗಾರ್ಡನಿಂಗ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ಯಾಸೆಂಜರ್ಸ್ ಏನಂದ್ರೆ ಫ್ಲೈಟ್ ಹತ್ರ ಹೋಗ್ತಾರಲ್ವ, ಸೊ ಚೆಕಿಂಗ್ ಪ್ಲೇಸು ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲೇ ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ ಇವಾಗ ಒಳಗಡೆ ಬಿಡ್ತಾರೆ. ನೋಡಿ, ಇಲ್ಲಿಂದ ಫ್ಲೈಟ್ ತಮಗೆ ತುಂಬ ಹತ್ತಿರದಿಂದನೇ ಕಾಣಿಸುತ್ತೆ, ತುಂಬ ಕ್ಲಿಯರಾಗಿ. ಅಲ್ಲೇ ಹೋಗ್ತಾ ಇದ್ದೀವಿ ನೋಡೋಣ ಅಂತ ಹೇಳ್ಬಿಟ್ಟು. ಅಮ್ಮ ಮತ್ತು ಮಗಳು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ನಡ್ಕೊಂಡು. ಇನ್ನು ಇಲ್ಲಿ ಒಳಗಡೆ ರೋಡ್ಸ್ ಎಲ್ಲ ನೋಡಿದ್ರಲ್ಲ, ತುಂಬ ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಮ್ಮ ಹೈವೇ ಹೆಂಗಿರುತ್ತೆ ಸೇಮ್ ಆ ಥರ ಇದೆ ಒಳಗಡೆ. ಏರ್ಪೋರ್ಟ್ ಅಂದರೆ ಇನ್ನು ಆ ಥರ ಇದ್ದೇ ಇರುತ್ತಲ್ವ. ಇನ್ನು ಫ್ಲೈಟ್ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ ಹತ್ರ. ಅಂದರೆ ನಮ್ಮನ್ನು ಒಳಗಡೆ ಬಿಡಲ್ಲಲ್ವ, ಸೊ ಅಲ್ಲಿ ಹೋಗೋನ್ನ ಮಾತ್ರ ಬಿಡ್ತಾರೆ. ಇಲ್ಲಿಂದ ಕಾಣಿಸುತ್ತೆ ನಮಗೆ ಕ್ಲಿಯರಾಗಿ. ನಿಮಗೂ ಕೂಡ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನೀವು ಕೂಡ ಚೆನ್ನಾಗಿ ಕ್ಲಿಯರಾಗಿ ನೋಡ್ಬೋದು ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಕೆಳಗಡೆ ಇರೋದೆಲ್ಲ ಫ್ಲೈಟ್ಸು. ಸೊ ಚೆನ್ನಾಗಿ ಕ್ಲಿಯರ್, ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಈ ಗಿಡಗಳೆಲ್ಲ ಅಡ್ಡ ಇದೆ. ಅಲ್ಲಿ ನೋಡಿ ಒಂದು ಫ್ಲೈಟ್ ಹೋಗ್ತಾ ಇದೆ, ನಿಮಗೂ ಕೂಡ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಸೊ ಕಾಣಿಸಿದ್ರೆ ಕಾಮೆಂಟ್ ಮಾಡಿ. ಸೊ ಈ ಥರ ಹತ್ರದಿಂದನೇ ನಾವು ಇಲ್ಲಿ ಬಂದರೆ ಫ್ಲೈಟ್ ಎಲ್ಲ ನೋಡ್ಬೋದು. ಇನ್ನು ನಮ್ಮಮ್ಮ ಅವರು ಇಲ್ಲೇ ಕೆಲಸ ಮಾಡೋದು. ಇನ್ನು ಸೆಕೆಂಡ್ ಶಿಫ್ಟ್ ಇತ್ತು ಅಂದರೆ 12 ಗಂಟೆಗೆ ಹೋಗೋದು. ನಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ನೀವು ನೋಡ್ಕೊಂಡು ಹೋಗ್ರಿ ಅಂತೇಳಿ ಅಮ್ಮ ಕೆಲ್ಸಕ್ಕೆ ಹೋದರು. ನಾವು ನೋಡೋಣ ಅಂತ ಈ ಕಡೆ ಹಂಗೆ ಬಂದ್ವಿ. ಇಲ್ಲಿ ನೋಡಿ, ವಾಟರ್ ಫಾಲ್ಸ್ ಅಂದರೆ ಇಲ್ಲಿ ವಾಟರ್ ಫೌಂಟೇನ್ ಎಲ್ಲ, ಫಾಲ್ಸ್ ಅಲ್ಲ ಫೌಂಟೇನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಮತ್ತು ಈ ಥರ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬ ಸಖತ್ತಾಗಿದೆ ನೋಡೋಕ್ಕೆಲ್ಲನೂ. ಇದೆಲ್ಲ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡಿಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ B1 B2 ಅಂತ ಮತ್ತು ಗ್ರೌಂಡ್ ಫ್ಲೋರ್, ಈ ಥರ 3 ಫ್ಲೋರ್ಸ್ ಇದೆ. ಇವಾಗ ಇನ್ನು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಲಿಫ್ಟಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್ ಇದೆ, ಲಿಫ್ಟು ಇದೆ ಮತ್ತು ಎಸ್ಕಲೇಟರ್ ಕೂಡ ಇದೆ. ದಿಶಿತಾ ಬಂದು ಎಸ್ಕಲೇಟರಲ್ಲೇ ಹೋಗಬೇಕು, ಅದರಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಬಟ್ ಅಜ್ಜಿ ಅವ್ರಿಗೆ ಹೋಗೋಕ್ಕಾಗಲ್ವಲ್ಲ, ಸೊ ನನಗೂ ಸ್ವಲ್ಪ ಭಯ ಅದರಲ್ಲಿ ಹೋಗ್ಬೇಕಂತಂದರೆ, ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ಲಿಫ್ಟಲ್ಲೇ ಹೋಗ್ತಾ ಇದ್ದೀವಿ. ಲಿಫ್ಟಲ್ಲಿ ಬಂದು ಗ್ರೌಂಡ್ ಫ್ಲೋರ್ಗೆ ಬಂದ್ವಿ ನೋಡಿ. ಇವಾಗ ಇಲ್ಲಿ ಎಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಸೆಕೆಂಡ್ ಫ್ಲೋರ್ಗೆ ಹೋಗಿ, ಇಲ್ಲಿ ತುಂಬಾ ಇದೆ ನೋಡೋದೆಲ್ಲ, ಓಡಾಡೋಕ್ಕೆ ಸಾಕಾಯಿತು ನಮಗೂ. ಆಮೇಲೆ ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆನೇ ತಿರುಗಾಡುತ್ತೆ ಕೆಲವೊಂದು ಬಸ್ಸು, ಫ್ರೀಯಾಗೇ ಹೋಗಿ ಬರ್ಬೋದು. ಇಲ್ಲೆಲ್ಲ ಒಳಗಡೆನೆ ಯಾವುದೇ ಟಿಕೆಟ್ ಅಥವಾ ಏನೂ ಇರಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಒಳಗಡೆ ನೋಡೋದಾದರೆ ಪ್ರತಿಯೊಂದು ಶಾಪು ಇದೆ, ಬಟ್ಟೆಗಳು ಮತ್ತು ಟಾಯ್ ಶಾಪ್ಸು, ಗಿಫ್ಟ್ ಶಾಪ್ಸು, ಈ ಥರ ಪ್ರತಿಯೊಂದು ಕೂಡ ಇರುತ್ತೆ. ನಮಗೆ ಐಸ್ ಕ್ರೀಮ್ಸು, ಏನಾದರೂ ತಿಂಡಿ ತಿನ್ನೋಕ್ಕೆ ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ ಒಳಗಡೆ. ಮತ್ತು ಹೋಟೆಲ್ಸ್ ಎಲ್ಲ ಇದೆ, ಆರಾಮಾಗಿ 5 ಸ್ಟಾರ್ ಹೋಟೆಲ್ಸು ಈ ಥರ. ಅಂದರೆ ಕೆಲವ್ರಿಗೆ ಏನಾದರೂ ಫ್ಲೈಟೆಲ್ಲ ಮಿಸ್ ಆದರೆ ಮತ್ತೆ ವಾಪಸ್ ಹೋಗೋಕ್ಕಾಗಲ್ವಲ್ಲ, ಸೊ ಅಂಥವರು ಇಲ್ಲಿ ಒಂದು ದಿನ ಸ್ಟೇ ಮಾಡಿ ನೆಕ್ಸ್ಟ್ ಫ್ಲೈಟ್ವರೆಗೂ ವೆಯ್ಟ್ ಮಾಡಿಬಿಟ್ಟು
ಮತ್ತೆ ನೆಕ್ಸ್ಟ್ ಫ್ಲೈಟ್ಗೆ ಹೋಗ್ತಾರಂತೆ. ಆ ಥರ ಹೋಟೆಲ್ಸು ಪ್ರತಿಯೊಂದು ಕೂಡ ಒಳಗಡೆನ ನಾವು ನೋಡ್ಬೋದು. ಇಲ್ಲಿ ಕೆಲಸ ಮಾಡೋರೆ ಸಾವಿರಾರು ಜನ ಇರ್ತಾರೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲರೂ ಕೂಡ. ಸ್ವಲ್ಪ ಕಸ ಬೀಳಂಗಿಲ್ಲ, ಹಂಗೆ ಕ್ಲೀನ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಇವರೆಲ್ಲ ಕೂಡ ಇಲ್ಲಿ ಕೆಲಸ ಮಾಡೋರೇನೆ. ಎಲ್ಲ ನೋಡಿಕೊಂಡು ಇವಾಗ ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಹತ್ತಿದ್ದೀವಿ. ಇದು ಏರ್ಪೋರ್ಟ್ ಒಳಗಡೆ ಮಾತ್ರ ಓಡಾಡೋ ಬಸ್ ಅಷ್ಟೇ. ಸೊ ಇದರಲ್ಲಿ ಕೂತ್ಕೊಂಡ್ರೆ ನಮಗೆ B1 B2 ಅಂತಿರುತ್ತೆ. ಎಲ್ಲಿ ಬೇಕಾದರೆ ಅಲ್ಲಿ ಇಳಿಬೋದು ಆರಾಮಾಗಿ. ಇದು ಒಳಗಡೆನೇ ಓಡಾಡ್ತಾ ಇರುತ್ತೆ. ಯಾವುದೇ ರೀತಿ ಟಿಕೆಟ್ ಕೂಡ ಇರಲ್ಲ. ಇಲ್ಲಿಂದ ಇವಾಗ ಮನೆಗೆ ಹೊರಟ್ವಿ. ಇಲ್ಲಿ ನೋಡಿ ಮನೆಗೆ ಬರುವಾಗ ಸ್ವಲ್ಪ ದ್ರಾಕ್ಷಿ ಎಲ್ಲ ತಗೊಂಡ್ಬಂದೆ ದಾರಿಯಲ್ಲಿ. ಇವಾಗ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತೊಳ್ಕೊತಾ ಇದ್ದೆ. ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಬಿಟ್ಟು ತೊಳ್ಕೊಂಡ್ರೆ ತುಂಬ ಔಷಧಿ ಎಲ್ಲ ಹೊಡೆದಿರ್ತಾರಲ್ವ ದ್ರಾಕ್ಷಿಗೆ, ಇದ್ರ ಮೇಲೇ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಇಷ್ಟು ಇವತ್ತಿನ ವ್ಲಾಗ್. ನೋಡಿದ್ರಲ್ಲ, ಇದೇ ಥರ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.